ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಗೃಹಲಕ್ಷ್ಮಿ 27ನೇ ಕಂತು ಬಗ್ಗೆ 2ನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗೆ ಜಮಾ ಆಗಲು ಶುರುವಾಗಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ 1ನೇ ಹಂತದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜಿಲ್ಲೆಗೆ ಬೆಂಗಳೂರು ಸುತ್ತಮುತ್ತ ಹಾಗೂ ಮೈಸೂರು, ಮಂಡ್ಯ, ಹಾಸನ ಇವೆಲ್ಲ ಜಿಲ್ಲೆಗೆ 1ನೇ ಹಂತದಲ್ಲಿ ಕೂಡ ಸಂಪೂರ್ಣವಾಗಿ ಹಣ ಬಿಡುಗಡೆಯಾಗಿದೆ. ಹಾಗೆ 2ನೇ ಹಂತದಲ್ಲಿ ಕೂಡ ಯಾವ ಯಾವ ಜಿಲ್ಲೆಗೆ ಜಮಾ ಆಗಲು ಶುರುವಾಗಿದೆ ಅಂತ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈಗ 2ನೇ ಹಂತದ ಹಣ ಬಾಗಲಕೋಟೆ ಜಮಾ ಆಗಲು ಶುರುವಾಗಿದೆ. ಹಾಗೆ ಶಿವಮೊಗ್ಗ ಜಮಾ ಆಗಲು ಆಲ್ರೆಡಿ ನಿನ್ನೆಯಿಂದಾನೇ ಶುರುವಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಚಾಮರಾಜನಗರನು ಕೂಡ ಹಣ ಜಮಾ ಆಗಲು ಶುರುವಾಗಿದೆ. ದಕ್ಷಿಣ ಕನ್ನಡ ಮತ್ತು ಮಂಗಳೂರು, ಕೊಡಗು ಹಾಗೂ ಗದಗ, ಹಾವೇರಿ, ಬೆಳಗಾವಿ, ಧಾರವಾಡ ಇನ್ನೂ ಕೂಡ ಹಣ ಜಮಾ ಆಗಲು ಶುರುವಾಗಿಲ್ಲ. ಇವತ್ತು ಅಥವಾ ನಾಳೆ ಹಣ ಸಂಪೂರ್ಣವಾಗಿ ಧಾರವಾಡಕ್ಕೂ ಕೂಡ ಹಣ ಜಮಾ ಆಗಲು ಶುರುವಾಗುತ್ತೆ ಅಂತಾನೆ ಹೇಳ್ಬೋದು. ಇನ್ನೂ ಕೂಡ ಧಾರವಾಡ ಜಿಲ್ಲೆಗೆ ಹಣ ಬಿಡುಗಡೆ ಆಗಿಲ್ಲ, ಇನ್ನೂ ಜಮಾ ಆಗಲು ಶುರುವಾಗಿಲ್ಲ. ಹಾಗೆ ಬೀದರು ಕೂಡ ಹಣ ನಿನ್ನೆಯಿಂದಾನೇ ಹಣ ಜಮಾ ಆಗಲು ಶುರುವಾಗಿದೆ. ಮತ್ತು ನಿಮ್ಗೇನಾದರೂ 2ನೇ ಹಂತದಲ್ಲಿ ಹಣ ನಿಮಗೆ ಜಮಾ ಆಗಿದೆಯಾ ಇಲ್ವಾ, ನಿಮ್ಮ ಜಿಲ್ಲೆ ಯಾವುದು ಅಂತ, ನಿಮ್ಗೆ ಹಣ ಬಂದಿದೆಯಾ ಇಲ್ಲ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಯಾವ ಯಾವ ಜಿಲ್ಲೆಗೆ ಹಣ ಜಮಾ ಆಗಲು ಶುರುವಾಗಿದೆ ಅಂತ ವಿಡಿಯೋ ಮಾಡಿ ತಿಳಿಸುವಂಥ ಕೆಲಸ ಮಾಡ್ತೀನಿ. ಹಾಗೆ ತಿಂಗಳ ಬರುವ ಪೆನ್ಷನ್ ಹಣದ ಬಗ್ಗೆ ನೀವು ಕೇಳ್ತಾ ಇರ್ಬೋದು. ವಿಧವಾ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈಗ ಹಣ ಬಂದರೂ ಕೂಡ ಇನ್ನೂ ಕೂಡ ಜಮಾ ಆಗಲು ಶುರುವಾಗಿಲ್ಲ. ಅದು ಯಾಕೆ ಅಂದರೆ ಇದು ಮಾರ್ಚ್ ಎಂಡ್ ಅಂತ ಇನ್ನೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಅದಕ್ಕಾಗಿ ಲೇಟ್ ಆಗ್ತಾ ಇದೆ. ನೋಡೋಣ ಯಾವಾಗ ಜಮಾ ಆಗಲು ಶುರುವಾಗುತ್ತೆ ಅವತ್ತು ನಾವು ವಿಡಿಯೋ ಮಾಡಿ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸಿದ್ದೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೊಬ್ರಿಗೆ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.